ಟೆನ್ಷನ್ ಅಪ್ಪ, ಎಷ್ಟು ದುಡ್ಡು ಕಟ್ಟಬೇಕು ಅಥವಾ ಎಲ್ಲ ಕರೆಕ್ಟ್ ಆಗಿ ಆಗಿದ್ಯೋ ಅಂತ ಗೊತ್ತಿಲ್ಲ. ಕ್ರಿಸ್ಪಿನೇ ಇಲ್ಲ ಡಬ್ಬ. ಬಟ್ ಯು ಸ್ಯಾಡ್ ಯಾಕೆ? ಹೆಲೋ, ಹಾಯ್, ನಮಸ್ಕಾರ ಎಲ್ರಿಗೂ. ನಾನು ನಿಮ್ಮ ಪ್ರೀತಿಯ ವೀಕ್ಷಿತ ಅಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಗುಡ್ ಮಾರ್ನಿಂಗ್ ನಮ್ಮ ಕಡೆಯಿಂದ. ಬಿಕಾಸ್ ನಾವು 10:30 ಆಗಿದೆ. ವಿ ಆರ್ ಅವೇಕ್ ಆ್ಯಂಡ್ ಬ್ರೇಕ್ಫಾಸ್ಟ್ ಮಾಡೋಣ. ಎನರ್ಜಿ ಬರುತ್ತೆ. ಎನರ್ಜಿ ಬಂದ ಮೇಲೆ ಟುಡೇ ವಿ ಆರ್ ಗೋಣ ವಾಚ್ ಕನ್ನಡ ಮೂವಿ. ಓ, ಕ್ಯಾಮ್ರಾನು ಶೇಕ್ ಆಯ್ತಾ? ಅಷ್ಟೊಂದು ಎನರ್ಜಿನ. ಲೆಟ್ಸ್ ಗೋ. ನೋಡಿ, ವಾಟ್ ಇಸ್ ದಿಸ್? ಬಟ್ ಇದೆಲ್ಲ ತಿನ್ನಂಗೆ ಇಲ್ಲ. ಬ್ಯೂಟಿ. Hi, good morning. Good morning. Fruits are always first, but breakfast experience ಹೇಗಿತ್ತು ಗೊತ್ತಾ? ಯೂಶಲಿ 5-star ಪ್ರಾಪರ್ಟೀಸ್ ಅಲ್ಲಿ ರೆಸ್ಟೋರೆಂಟ್ ಸ್ಪೇಸ್ ತುಂಬಾನೇ ಚೆನ್ನಾಗಿರುತ್ತೆ. ಬಟ್ ದಿಸ್ ವಾಸ್ ಆಬ್ಸಲ್ಯೂಟ್ಲಿ ವೆರಿ ಸ್ಮಾಲ್ ಸ್ಪೇಸ್ ಆ್ಯಂಡ್ ಆಪ್ಷನ್ಸ್ ಕೂಡ ಲಿಮಿಟೆಡ್ ಆಗಿತ್ತು. ಬ್ರೇಕ್ಫಾಸ್ಟ್ ಅಲ್ಲಿ ಚಿಕನ್ ಸಾಸೇಜ್ ತಿನ್ನೋದಕ್ಕೆ ಕಾಯ್ತಾ ಇರ್ತೀನಿ. ಬಟ್ ಇಲ್ಲಿ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರಲಿಲ್ಲ. ಎನಿವೇಸ್, ಇಲ್ಲಿ ಸೀಟಿಂಗ್ ಅರೇಂಜ್ಮೆಂಟ್ ಏರಿಯಾ ವೆರಿ ಲಿಮಿಟೆಡ್ ಸ್ಪೇಸೇ ಇತ್ತು. ತುಂಬಾನೇ ಬೌಲ್ಸ್ ನೋಡ್ತಾ ಇದ್ದೀರಾ. ಬೌಲ್ಸಲ್ಲಿ ತುಂಬ ವೆರೈಟೀಸು ಇದೆ. ಬಟ್ ನಥಿಂಗ್ ವಾಸ್ ಗುಡ್ ಫಾರ್ ಅಸ್. ಐ ಹ್ಯಾವ್ ಟು ಶೋ ಯು ಎಷ್ಟು ಮುದ್ದಾಗಿರುವಂಥ ಒಂದು ಕ್ಯೂಟ್ ಕಪ್ ಕೇಕ್. ಜಾಸ್ತಿ ಏನು ಆಪ್ಷನ್ಸ್ ಇಲ್ಲ ಇಲ್ಲಿ. ಕೆಲವೊಂದು ಪ್ರಾಪರ್ಟೀಸಲ್ಲಿ ಎಷ್ಟು ಆಪ್ಷನ್ಸ್ ಇರುತ್ತೆ ಅಂದರೆ ಲೈಕ್ ಯಾವ್ದು ತಗೊಳ್ಳೋದು ಯಾವ್ದು ಬಿಡೋದು ಅಂತ ಆಗುತ್ತೆ. ಬಟ್ ಇಲ್ಲಿ ಅಷ್ಟೊಂದೇನು ಆಪ್ಷನ್ಸ್ ಇರಲಿಲ್ಲ. ಬಟ್ ದಿಸ್ ವಾಸ್ ಸೋ ಕ್ಯೂಟ್. ಚೆನ್ನಾಗಿಲ್ಲ. ಬೇಡ 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 ಅಂತ ಅಂದ್ಕೊಂಡು ತಗೊಂಡು ಬಂದುಬಿಟ್ಟೆ. ಒಂದಾದ್ರು ಇವಾಗ ಸ್ಕ್ರಾಂಬಲ್ಡ್ ಎಗ್, ಅದ್ರ ಜೊತೆಗೆ ಸ್ವಲ್ಪ ಬೇಕ್ ಬೀನ್ಸ್, ತುಂಬ ಹೆಲ್ದಿ ಅಂತ ಇದನ್ನು ಆಫ್ ಮಾಡಿದ್ದೀನಿ. ಆ್ಯಂಡ್ ಒಂದು ಸ್ವಲ್ಪ ಇಲ್ಲಿ ಸೈಡಲ್ಲಿ ವೆರಿ ಟೈನಿ. ಫುಡ್ ಎಲ್ಲ ಆವ್ರೇಜ್ ಆಗಿತ್ತು. ನಿಮ್ಗೆ ಹೇಗೆ ಅನ್ನಿಸ್ತಿದ್ದಿತ್ತು? ಆವ್ರೇಜ್ ಅಲ್ಲ, ನಥಿಂಗ್ ಗ್ರೇಟ್. ಬಟ್ ಈ ಒಂದು ಕ್ಯೂಟ್ ಆಗಿರುವಂಥ ಕಪ್ ಕೇಕ್ನ ಟ್ರೈ ಮಾಡುವಂಥ ಟೈಮ್ ಎಷ್ಟು ಕ್ಯೂಟ್ ಇದೆ. ಒಂದೇ ಬೈಟಲ್ಲಿ ಮುಗ್ದೋಗುತ್ತೆ, ಅಷ್ಟು ಪುಟ್ಟದು. ಮೋಸ್ಟ್ಲಿ ಮಕ್ಳಿಗಂತ ಮಾಡಿದ್ದು ಇದು. ಪುಣ್ಯ ಇದಾದ್ರೂ ಚೆನ್ನಾಗಿದೆ. ನಾಟ್ ಗ್ರೇಟ್. ಬ್ರೇಕ್ಫಾಸ್ಟ್ ಚೆನ್ನಾಗಿರ್ಬೇಕು. Why are you so sad? Smile and eat na. You're very sad. Not very sad. But you're sad. Yake? Nothing. I'm as usual. Alva? Same here. ಫೈನಲ್ ಥಿಂಗ್, ಐ ಹೋಪ್ ದಿಸ್ ಇಸ್ ಗುಡ್. ಅಟ್ ಲೀಸ್ಟ್ ಕ್ರಿಸ್ಪಿ ಆಗಬೇಕು ಅನ್ನಿದ್ದೀರಿ. ಕ್ರಿಸ್ಪಿನೇ ಇಲ್ಲ ಡಬ್ಬ. ನಿನ್ನೆ ನಾನೊಂದು ಯೂಟ್ಯೂಬ್ ಶಾರ್ಟ್ಸ್ ಹಾಕಿದ್ದೆ, ನೋಡಿದೀರಾ ಅದನ್ನ ನೀವು? ಸೊ ಬೇಸಿಕ್ಲಿ ಏನ್ ಮಾಡಿದ್ದೆ ಅಂದ್ರೆ, ದೀಪ ಅವರು ಸ್ನಾನದಿಂದ ಬರೋ ಅಷ್ಟರಲ್ಲಿ ನಾನು ರೆಡಿ ಆಗ್ಬೇಕು ಅಂತ ಫುಲ್ ಪ್ರೆಷರ್ ಇತ್ತು. ಬಟ್ ಐ ವಾಂಟೆಡ್ ಟು ಸೇ ಇಟ್ ಪಾಸಿಬಲ್ ಅಂತ ಮಾಡೋದನ್ನ ನೋಡಿದ್ದೀನಿ. ಲೆಟ್ಸ್ ಗೆಟ್ ರೆಡಿ ಇನ್ 2 minutes 5 minutes ಅಂತ ನಾನು ಪ್ರಯತ್ನ ಪಟ್ಟೆ. ಇಟ್ ವಾಸ್ ಸಕ್ಸಸ್ಫುಲ್. ದೀಪ ಅವರು ಬರ್ತಾ ಇರೋದಷ್ಟೇ ಅಂಡ್ ಫಟಾಫಟ್ ಚೇಂಜ್ ಮಾಡಿ ನಾನು ರೆಡಿ ಆಗಿದ್ದೀನಿ. ಆ ಶಾರ್ಟ್ಸ್ ನೋಡಿಲ್ಲ ಅಂದ್ರೆ ಮಿಸ್ ಮಾಡದೆ ನೋಡಿ. ಸೊ ಲಿಂಕ್ ನ ಹಾಕಿರ್ತೀನಿ ಕೆಳಗಡೆ. ಇವಾಗೇನು ದೀಪು, ನಾನು ನೀವು ಸ್ನಾನ ಮಾಡಿ ಬರೋ ಅಷ್ಟರಲ್ಲಿ ಮೇಕಪ್ ಮುಗಿಸ್ಬೇಕು ಅಂತ ಚಾಲೆಂಜ್ ಮಾಡಿದ್ದೆ. ಐ ಫಿನಿಶ್ಡ್ ಇಟ್ ಆನ್ ಟೈಮ್ ಅಲ್ಲ? ಹೌದು. ನೀವು ಬರೋ ಅಷ್ಟರಲ್ಲಿ ನಾನು ರೆಡಿ ಆಗಿದ್ದೀನಿ. ಯು ಹ್ಯಾಪಿ? ಸೇಮ್ ಹಂಗೆ ಇದೆಯಾ? ಏನಾದ್ರು ಡಿಫ್ರೆನ್ಸ್ ಇದೆಯಾ ಮೇಕಪ್ ಅಲ್ಲಿ? ಮಾಮೂಲಿ ಹೆಂಗ್ ಮಾಡ್ತೀನಿ ಹಂಗೆ ಇದೆಯಾ? ಹಂಗೆ ಇದೆಯಲ್ಲ. ಸೊ ಯಾ, ಮಾಡ್ಬೋದು. ವಿ ಗರ್ಲ್ಸ್ ಆರ್ ಟ್ಯಾಲೆಂಟೆಡ್. ವಾಟ್ ಯು ಥಿಂಕ್ ಮ್ಯಾನ್? ವಿ ಆರ್ ಟ್ಯಾಲೆಂಟೆಡ್. ಸೊ ಹೈ ಪೋನಿ ಡನ್. ಕೂದಲು ತುಂಬಾ ಉದ್ದಕ್ಕೆ ಬಂದ್ಬಿಟ್ಟಿದೆ. ಐ ನೀಡ್ ಅ ಹೇರ್ ಕಟ್ ವೆರಿ ಸೂನ್. ಲೆಟ್ಸ್ ಸಿ, ಆದಷ್ಟು ಬೇಗ ಮಾಡಬೇಕು. ಏನ್ ಬೇಕು? ಅಲ್ಲಿದೆ ಕಲ್ಲ. ಬರೀ ಗಂಡಸರಿಗೆ ಕಾಣಿಸೋದೇ ಇಲ್ಲ ಅನ್ಸ್ತೀನಿ ನಾನು. ಕಾಣಿಸೋದೇ ಇಲ್ಲ. ಎಲ್ಲಿದೆ ಸ್ಪೆಕ್ಸ್? ಯಾವ ಇಯರಿಂಗ್ಸ್? ಸೊ ಡಮ್. ಇಲ್ಲಿ ನೋಡಿ, ಇದು
ಚೆನ್ನಾಗಿದೆ. ಫಸ್ಟ್ ಇವಳ ಕೈಯಿಂದ ನಾನು ಎಸ್ಕೇಪ್ ಆಗ್ಬೇಕು. ಚೆನ್ನಾಗಿದೆ ಚೆನ್ನಾಗಿದೆ. ನನ್ ಮೈಂಡ್ ಅಲ್ಲಿ ಏನೋ ಇದೆ, ಮೈಂಡ್ ಅಲ್ಲೇ ಬೇರೆ ಕಣ್ಣಲ್ಲೇ ಬೇರೆ ನೋಡಿದ್ರಿ ಮೈಂಡ್ ಅಲ್ಲಿ ಅದ್ ನಡೀತಾ ಇದೆ. ಅವ್ರು ಏನ್ ಮುಗಿಸ್ಕೊಂಡ್ರು ಏನ್ ಕತೆ ಮುಗಿಸ್ಕೊಂಡ್ರು. ಸೊ ಬೇಸಿಕ್ಲಿ ನಮಗೆ ನನ್ನ ಅಮ್ಮ ಕಾಲ್ ಮಾಡಿರ್ಬೇಕು, ಕಾಲ್ ಮಾಡಿ ವಾಪಸ್ ಬೋಟಿಮಿಂದ ಯಾರ್ದೋ ಕಾಲ್ ಬಂತು. ಸೊ ನಮ್ ಸಿ ಅವ್ರು ಕಾಲ್ ಮಾಡ್ತಾ ಇದ್ದಾರೆ. ನನ್ನ ಆಧಾರ್ ಕಾರ್ಡ್ ಬೇರೆ ನಂಬರ್ಗೆ ಲಿಂಕ್ ಆಗಿದೆ ಆಯ್ತಾ. ನೀವೆಲ್ಲ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡಿದೀರಾ ಇಲ್ವಾ? ನಾನ್ ಫೈಲ್ ಮಾಡಿದೀನಿ, ಪ್ರತಿ ವರ್ಷ ಮಾಡ್ತೀವಿ, ಮಿಸ್ ಮಾಡ್ದೆ. ಈ ಸತಿ ದೀಪು ಅವ್ರ ಸಿ ಎ ನನಗೆ ಫೈಲ್ ಮಾಡ್ತಾರೆ. ಬಿಕಾಸ್ ಕೆಲವೊಂದು ಕ್ರೂಷಿಯಲ್ ಡಾಕ್ಯುಮೆಂಟ್ಸ್ ಮ್ಯಾಚ್ ಆಗ್ತಾನೆ ಇಲ್ಲ. ಕೆಲವೊಂದ್ಸತಿ ಅಮ್ಮನ್ ಫೋನ್ ಬರ್ತಾ ಇದೆ. ಕ್ಯಾನ್ ಯು ಕಾಲ್ ಹರ್ ಫ್ರಮ್ ಯುವರ್ ನಂಬರ್? ಸೊ ನಮ್ದು ಪಚತಿ ಆಗಿದೆ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋದಕ್ಕೆ ಅದು ಯಾವ್ದೋ ನಂಬರ್ಗೆ OTP ಹೋಗಿದೆ. ಅದು ನೋಡಿದ್ರೆ ನನ್ನ ಫ್ಯಾಮಿಲಿ ಮೆಂಬರ್ಸ್ ನಂಬರೇ. ಅವಾಗ ನಾನು ಚಿಕ್ಕವಳಿದ್ನಲ್ಲ, ಸೊ ನನ್ನ ಪರ್ಸನಲ್ ನಂಬರ್ ಅಲ್ಲಿ ಆಗಿರ್ಲಿಲ್ಲ. ನನ್ನ ಅಪ್ಪ ಅಮ್ಮ ಅವ್ರಿಗೆ ಬೈದ್ ಬಿಟ್ಟಿದ್ದಾರೆ. ಸೊ ಟೆನ್ಷನ್ ಅಪ್ಪ, ಎಷ್ಟು ದುಡ್ಡು ಕಟ್ಬೇಕು ಅಥವಾ ಎಲ್ಲ ಕರೆಕ್ಟ್ ಆಗಿ ಆಗಿದ್ಯೋ ಅಂತ ಗೊತ್ತಿಲ್ಲ. ಬಟ್ ಮರಿದೆ, ಯು ನೀಡ್ ಟು ಫೈಲ್ ಇಟ್. ಅಂಡ್ ದೀಪುಗೆ ಪ್ರತಿ ವರ್ಷ ದೇ ಸೆಂಡ್ ಅ ಸರ್ಟಿಫಿಕೇಟ್. ಕರೆಕ್ಟ್ ಆಗಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತೀರಾ, ಕರೆಕ್ಟ್ ಆಗಿ ಅಂದ್ರೆ ಎಷ್ಟು ಪೇಮೆಂಟ್ ಮಾಡ್ಬೇಕು ಅಷ್ಟೇ ಮಾಡ್ತೀರಾ ಅಂತ ಅಲ್ವಾ ದೀಪು? ಸೊ ಮೋಸ ಮಾಡ್ತಾರೆ ಕೆಲವರು ಕಮ್ಮಿ ಕಟ್ತಾರೆ, ಕೆಲವರು ಕಟ್ಟೋದೇ ಇಲ್ಲ ಎಷ್ಟು ವರ್ಷ ಆದ್ರೂ. ಬಟ್ ಎವ್ರಿ ಇಯರ್ ಯು ಗೆಟ್ ಅ ಸರ್ಟಿಫಿಕೇಟ್ ಅಲ್ಲ, ಕರೆಕ್ಟ್ ಆಗಿ ಬ್ರಾನ್ಸ್ ಮೆಡಲ್ ಅಂತ ಇವ್ರಿಗೆ ಬರುತ್ತೆ ಪ್ರತಿ ವರ್ಷ, ಕರೆಕ್ಟ್ ಆಗಿ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡ್ತಾ ಇದಾರಂತ. ಸೊ ಯಾ, ಓಕೆ, ಚೆಕ್ಔಟ್ ಮಾಡಬೇಕು, ಲಗೇಜ್ನ ಇಲ್ಲೇ ಇಡಬೇಕು, ಎಲ್ಲ ಕೆಲಸ ಆದ್ಮೇಲೆ ವಾಪಸ್ ಬಂದ್ಮೇಲೆ ಕಲೆಕ್ಟ್ ಮಾಡ್ತೀವಿ. ಇವಾಗ ಹೋಗ್ತಾ ಇರೋದು ದೇರಾ ಸಿಟಿ ಸೆಂಟರ್ಗೆ. ಯಾಕೆ? ಟು ವಾಚ್ ನಮ್ಮ ಮೂವಿ. ಯೇ ಗಾಗಲ್ಸ್ ಕಪಲ್ ಇಬ್ರತ್ರನು. ದೀಪುದು ಪರ್ಮನೆಂಟ್ ಸ್ಪೆಕ್ಸ್ ಆಗುತ್ತೆ, ಗಾಗಲ್ಸ್ ಆಗುತ್ತೆ. ಇದು ವಾವ್, ಹಿಂದ್ಗಡೆ ಸುತ್ತ ಬಿಲ್ಡಿಂಗ್ಸ್ ಇದೆ ನೋಡಿ. ಕಾರಲ್ಲಿ ಕೂತಿದ್ ಯಾವಾಗ ಬಂದಿದ್ ಯಾವಾಗ ಅಂತಾನೆ ಗೊತ್ತಾಗ್ಲಿಲ್ಲ. ಇಟ್ ವಾಸ್ ವೆರಿ ನಿಯರ್ ಬೈ ಅಲ್ವಾ? ನಾನು ಕಾರಲ್ಲಿ ಕೂತಿದ ತಕ್ಷಣ ವಾಮಿಟಿಂಗ್. ದೀಪುಗಂತೂ ಇದು ಕೇಳಿ ಕೇಳಿ ಇರಿಟೇಟ್ ಆಗಿರುತ್ತಲ್ಲ ದೀಪು. ಯಾವಾಗ್ಲೂ ಇರೋದು ಅದೇ ಕತೆ. ಏನಾದ್ರೂ ಇರುತ್ತಲ್ಲ, ಅದೇ ಎಲ್ಲಾರ್ದು ಏನಾದ್ರೂ ಇರುತ್ತೆ ಪ್ರಾಬ್ಲಮ್. ಬಂದೇ ಬಿಟ್ಟು ಲೆಟ್ಸ್ ಗೋ ಅಂಡ್ ವಾಚ್. ಏನಕ್ಕೆ ಬಂದಿರೋದು ಮೂವಿ? ಯಾವ ಮೂವಿ? ವಿಕ್ರಾಂತ್ ರೋಣ. ಪಾಪ್ಕಾರ್ನ್ ಸ್ಮೆಲ್ ಇಸ್ ದ ವರ್ಸ್ಟ್ ಸ್ಮೆಲ್ ಆಯ್ತಾ. ಎಷ್ಟು ಎಡಿಕ್ಷನ್ ಆಗುತ್ತೆ ಅಂದ್ರೆ ಬೇಕು ಅಂತ ಅನ್ಸುತ್ತೆ. ಬಟ್ ಕಂಟ್ರೋಲ್ ಮಾಡಿ. ನೋ, ಐ ಆಮ್ ನಾಟ್ ಗೋಡ್ ಟು ಈಟ್ ಇವನ್ ಒನ್ ಸಿಂಗಲ್ ಪಾಪ್ಕಾರ್ನ್ ಅಲ್ವಾ ಬೇಬಿ? ತುಂಬಾ ಹೈ ಕ್ಯಾಲೋರಿ ಇದೆ, ನಾಟ್ ಗುಡ್ ಫಾರ್. ಬಟ್ ಎಷ್ಟು ಎಡಿಕ್ಷನ್ ಆಗುತ್ತೆ ಅಂದ್ರೆ ಸ್ಮೆಲ್ ಒಂಥರ ಆಹಾ ಅಂತ ಅನ್ಸುತ್ತೆ. ಬಟ್ ಐ ವಿಲ್ ಸ್ಮೆಲ್ ತಗೊಂಡೆ ಐ ವಿಲ್ ಎಂಜಾಯ್. ಲೆಟ್ಸ್ ಗೋ. 1:15 ಶೋ ಅಲ್ವಾ? ಮೂವಿ ಆಯ್ತು. ನನಗೆ ಓವರ್ ಆಲ್ ಮೂವಿ ಹೇಳಬೇಕು ಅಂದ್ರೆ ವಿಜುವಲ್ ಎಫೆಕ್ಟ್ಸ್ ಇದೆಯಲ್ಲ, ಸಿನಿಮಾಟೋಗ್ರಫಿ ಆಗಿರ್ಬೋದು, ವಿಡಿಯೋ ತೆಗೆದಿರುವಂತ ರೀತಿ ವಾಸ್ ಫ್ಯಾಂಟಾಸ್ಟಿಕ್. ಗೊತ್ತಾ, ಇಟ್ ವಾಸ್ ಆಲ್ಮೋಸ್ಟ್ ಅಲ್ಲ, ಇಟ್ ಇಸ್ ಡೆಫಿನೆಟ್ಲಿ ಈಕ್ವಲ್ ಟು ಅ ಹಾಲಿವುಡ್ ಮೂವಿ. ಬಟ್ ಕತೆ ಅಂತ ಬಂದಾಗ ರಂಗಿತರಂಗ ಕತೆ ಆಲ್ರೆಡಿ ನೋಡಿದೀನಲ್ಲ, ದಟ್ ಇಸ್ ಸೂಪರ್. ಸ್ವಲ್ಪ ಅದೇ ರೀತಿ ಇದೆ ಅಂತ ಹೇಳ್ಬೋದು. ಬಟ್ ಸುದೀಪ್ ಸರ್ ಅಂಡ್ ದ ಆಕ್ಟಿಂಗ್, ಲೊಕೇಶನ್, ಇಟ್ ಇಸ್ ಸೋ ಗುಡ್. ಸ್ವಲ್ಪ ಸ್ಲೋ ಪೇಸ್ ಅಲ್ಲಿ ನಡೆಯುತ್ತೆ ಮೂವಿ. ನಿಮಗೆ ವಿಜುವಲ್ಸ್ ಸಖತ್ತಾಗಿದೆ, ಸ್ಟೋರಿ ಮೀಡಿಯಂ ಆಗಿದೆ, ಓಕೆ ನೋಡಬಹುದು. ಓವರ್ ಆಲ್ ಸ್ಟೋರಿ ಸಮ್ಮರಿ ಹೇಳಬೇಕು ಅಂದ್ರೆ ಸಖತ್ತಾಗಿರುತ್ತೆ. ಬಟ್ ಅದು ಏನದು ನೆಕ್ಸ್ಟ್ ಏನಾಗುತ್ತೆ ಅದು ನಿಧಾನಕ್ಕಿದೆಯಲ್ಲ. ಓವರ್ ಆಲ್ ಸ್ಟೋರಿ ಹೇಳ್ಬೇಕಂದ್ರೆ ಒಂದು ನೈಸ್ ಸ್ಟೋರಿ. ಬಟ್ ಆ ಕತೆ ಹೇಳೋ ಶೈಲಿನೂ ಇದೆಯಲ್ಲ ಸ್ವಲ್ಪ ನಿಧಾನ ಅಂತ ಅನಿಸ್ತು. ಬಟ್ ಅದರ್ವೈಸ್ ನನಗೆ ಇಷ್ಟ ಆಯ್ತು. ಸಾಂಗ್ ರಾರ ರಕಮ ಏನ್ ಸಖತ್ತಾಗಿರುತ್ತೆ. ಅಂಡ್ ತಂದೆ ಮಗಳದು ಸೀನ್ ಇದೆಯಲ್ಲ, ದಟ್ ಇಸ್ ವೆರಿ ಟಚಿಂಗ್ ಆಯ್ತಾ, ಅದು ಚೆನ್ನಾಗಿತ್ತು. ಸೊ ಇವಾಗ ಏನಾದ್ರು ತಿನ್ಬೇಕು. ವಿ ಡಿ ನಾಟ್ ಈಟ್ ಪಾಪ್ಕಾರ್ನ್, ನೋ ಜಂಕ್, ನಥಿಂಗ್. ಸುಮ್ಮನೆ ಕೂತು ಮೂವಿನ ನೋಡ್ತಾ ಇದೆಯಲ್ಲ, ಬಟ್ ಎಂಗೇಜಿಂಗ್ ಆಗಿ ಅನ್ನಿಸ್ತು. ನಾವ್ ಲೆಟ್ಸ್ ಗೋ ಅಂಡ್ ಹ್ಯಾವ್ ಸಮ್ ಫುಡ್. ಲಂಚ್ಗೆ ಇಲ್ಲೇ ಇರುವಂಥ ಫುಡ್ ಕೋರ್ಟಲ್ಲಿ ಡೆನ್ನೀಸ್ನ ಆಪ್ಟ್ ಮಾಡಿದ್ವಿ. ಇಲ್ಲಿ ನಮಗೆ ಬೇಕಾಗಿರುವಂಥ ಹೆಲ್ದಿ ಆಪ್ಷನ್ಸ್ ಕೂಡ ಇತ್ತು. ವಾಟ್ಸ್ ಮೈನ್? ಲೆಮನ್ ಐಸ್ ಟೀ. ವಾಟ್ಸ್ yours? Orange juice. Yes. Chicken breast and vegetable sizzlers.
ಚಿಕನ್ ಬ್ರೆಸ್ಟ್ ಆ್ಯಂಡ್ ತರಕಾರಿ ಚೆನ್ನಾಗಿದೆ. ಯೂಟ್ಯೂಬ್ ವ್ಲಾಗ್ಸ್ಗೆ ಸ್ಪೆಷಲಿ ನಾವು ಟ್ರಾವೆಲ್ ಮಾಡ್ತಾ ಇರ್ತೀವಲ್ಲ, ಸೊ ಹಾಗಾಗಿ DJI ಆ್ಯಂಡ್ ಡ್ರೋನ್ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಬಟ್ ಇಟ್ಸ್ ಅ ಲಾಟ್ ಆಫ್ ಇನ್ವೆಸ್ಟ್ಮೆಂಟ್ ಅಲ್ವಾ, ಸೊ ಸರಿಯಾಗಿ ಡಿಸೈಡ್ ಮಾಡಬೇಕು. ವಾಟ್ ಯು ಥಿಂಕ್? ಕಮೆಂಟ್ ಮಾಡಿ. ಸದ್ಯಕ್ಕೆ ನಾನೇನು ತಗೊಂಡಿಲ್ಲ, ಇನ್ನ ಯೋಚನೆ ಮಾಡಬೇಕು. ಬಟ್ ಇವತ್ತು ಮಾಲಲ್ಲಿ ಎಷ್ಟೊಂದು ಆಕ್ಟಿವಿಟೀಸ್ ಇತ್ತು ಗೊತ್ತಾ? ಕಮ್, ಐ ವಿಲ್ ಶೋ ಯು. I have a food item inside. ತುಂಬಾ ಸ್ಮಾರ್ಟ್ ಆಗಿ ಒಂದು ಕೆಫೆನ ಪ್ರಮೋಟ್ ಮಾಡ್ತಾ ಇದ್ರು ಅಂಡ್ ಅದ್ರ ಪ್ರಯುಕ್ತನೇ ಗೇಮ್ಸ್ ಕೂಡ ಮಾಡ್ತಾ ಇದ್ರು. ದುಬೈ ಅಂದ್ರೆ ಶಾಪಿಂಗಿಗೆ ತುಂಬಾನೇ ಫೇಮಸ್. ಹಾಗಂತ ಎಲ್ಲ ಕಮ್ಮಿ ಬೆಲೆನಲ್ಲಿ ಸಿಗುತ್ತೆ ಅಂತ ಅಲ್ಲ. ಇಲ್ಲಿ ಎಲೆಕ್ಟ್ರಾನಿಕ್ಸ್ ಆಫ್ಕೋರ್ಸ್ ತುಂಬಾ ಡಿಫ್ರೆನ್ಸ್ ಇದೆ, ಬಟ್ ಬೇರೆ ಐಟಮ್ ನೋಡಿದ್ರೆ ಕೆಲವೊಂದು ದುಬಾರಿ ಅಂತಾನೂ ಅನ್ಸುತ್ತೆ. ನಾವು ಸ್ವಲ್ಪ ವಾಚಸ್ ನೋಡೋಣ, ಟ್ರೆಂಡಿ ಡಿಸೈನ್ಸ್ ಏನಾದರೂ ಇದೆಯಾ ಅಂತ ಚೆಕ್ಔಟ್ ಮಾಡ್ತಾ ಇದ್ದೀವಿ. ನನಗೆ ನಿಜವಾಗ್ಲೂ ಗೊತ್ತಿಲ್ಲ ಇದು ಯಾವ ಡಾನ್ಸ್ ಫಾರ್ಮ್, ಯಾಕೆ ಮಾಡ್ತಾ ಇದ್ದಾರೆ, ಏನನ್ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಅಂತ. ಬಟ್ ಎಲ್ಲರೂ ಎಂಜಾಯ್ ಮಾಡ್ತಾ ಇದ್ರು. ನನಗೂ ಡಿಫ್ರೆಂಟ್ ಅಂತ ಅನ್ನಿಸ್ತು. ಎಂಜಾಯ್ ಮಾಡಿದ್ವಿ ನೋಡ್ತಾ. ಬಾಸ್ಕಿನ್ ಆ್ಯಂಡ್ ರಾಬಿನ್ಸ್ ಚಾಕ್ಲೇಟ್ ಚೋಕೋ ಚಿಪ್ ಐಸ್ ಕ್ರೀಮ್ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇದ್ದೀನಿ. ತುಂಬಾ ಚೆನ್ನಾಗಿತ್ತು. ಐಸ್ ಕ್ರೀಮ್ ಜೊತೆಗೆ ಮಧ್ಯದಲ್ಲಿ ಚಾಕ್ಲೇಟ್ ಪೀಸಸ್. ಓ ಮೈ ಗಾಡ್, ವಾಟ್ ಅ ಕ್ರಂಚಿ ಟೇಸ್ಟ್. ಮಾಮೂಲಿಯಾಗಿ ದಿನ ಶುರುವಾಯಿತು, ಸ್ವಲ್ಪ ಜಾಸ್ತಿ ಚಿಟ್ಚಾಟ್ ಕೂಡ ಆಯಿತು. ಇದರ ಜೊತೆಗೆ ವಿಕ್ರಾಂತ್ ರೋಣ ಮೂವಿನ ನೋಡಿದ್ವಿ, ಅದು ಈ ವಿಡಿಯೋದ ಹೈಲೈಟ್. ಹಾಗೆಯೇ ಐಸ್ ಕ್ರೀಮ್ ಮೈ ಫೇವ್ರೇಟ್. ಇದೀಗ ಮನೆಗೆ ಹೋಗೋಣ. ಹಾಯ್, ವಿ ಆರ್ ಬ್ಯಾಕ್ ಹೋಮ್. ಇವಾಗ ರಾತ್ರಿ ಊಟಕ್ಕೆ ಕ್ವಿಕ್ ಆಗಿ ಒಂದು ಐಡಿಯಾ ಇದೆ. ಇಬ್ರು ಆವ್ರೇಜ್ ಆಗಿ ಹಸುವಾಗ್ತಾ ಇದೆ, ಅಷ್ಟೊಂದಿಲ್ಲ. ಸೊ ಬೇಗ ಹೋಗಿ ಮಕ್ಕಳು ಗಲಾಟೆ ಫ್ರೆಶನ್ ಅಪ್ ಆಗಿ ಐ ಕ್ವಿಕ್ಲಿ ಮೇಕ್ ಈಸಿ ಬೀಸಿ ಡಿನ್ನರ್. ಉಫ್, ಕ್ವಿಕ್ ಆಗಿ ಡಿನ್ನರ್ ಇಸ್ ರೆಡಿ. ಎಗ್ ವೈಟ್ಸ್, ಅದ್ರ ಜೊತೆಗೆ ಮಸ್ಕ್ ಮೆಲನ್, ಸ್ವಲ್ಪ ಗ್ರೇಪ್ಸ್ ಅಂಡ್ ಸ್ವಲ್ಪ ಚೆರಿ. ಸೊ ಯಾ, ದ್ಯಾಟ್ಸ್ ಇಟ್ ಫಾರ್ ಡಿನ್ನರ್. ಇತ್ತೀಚೆಗೆ ನಾವು ನೈಟ್ ಫ್ರೂಟ್ಸ್ನ ಅವಾಯ್ಡ್ ಮಾಡ್ತಾ ಇದೀವಿ, ಬಿಕಾಸ್ ನೈಟ್ ಫ್ರೂಟ್ಸ್ ಕನ್ಸ್ಯೂಮ್ ಮಾಡೋದು ಇಸ್ ನಾಟ್ ಅ ಗ್ರೇಟ್ ಐಡಿಯಾ, ಆಯ್ತಾ, ಸ್ಪೆಷಲಿ ಆಫ್ಟರ್ ಸನ್ಸೆಟ್. ಸೊ ಬಟ್ ಇವತ್ತು ಆಬ್ವಿಯಸ್ಲಿ ನಾವು ಇವಾಗ ಬಂದಿದ್ದೀವಿ. ಬೆಸ್ಟ್ ಆ್ಯಂಡ್ ಈಸಿ ಆಪ್ಷನ್ ಅಂದರೆ ಫ್ರೂಟ್ಸ್. ಸೊ ಇದನ್ನು ತಿಂತಾ ಇದ್ದೀವಿ. ಆ್ಯಂಡ್ ದೆನ್ ವಾಟ್, ಯಾ, ಅಷ್ಟೇ ಇವತ್ತಿನ ವಿಡಿಯೋ. ಐ ಹೋಪ್ ನಿಮಗೆ ಒಂದು ಸಿಂಪಲ್ ಡೇ ಇನ್ ಲೈಫ್ ಇಷ್ಟವಾಗಿರುತ್ತೆ. ಇಷ್ಟವಾದಲ್ಲಿ ಏನು ಮಾಡಬೇಕು, ಮಿಸ್ ಮಾಡದೆ ಹಿಟ್ ಲೈಕ್, ಶೇರ್, ಸಬ್ಸ್ಕ್ರೈಬ್. ಪ್ರೀತಿ ಸದಾ ಹೀಗೆ ಇಲ್ಲಿ ನಿಮ್ಮ ಕನೆಕ್ಟನ್ನು ಸದಾ ಪ್ರೋತ್ಸಾಹಿಸಿ. ಸೊ ಲವ್, ಬಾಯ್.